ಜಾರ್ಖಂಡಿಂದು ಸಿಜೆಪಿ ಪ್ರೊಟೆಸ್ಟ್ನಂತೆಯೇ ಜಾರ್ಖಂಡ್ನಲ್ಲೂ ಒಂದು ಪ್ರತಿಭಟನೆ ನಡೀತಾ ಇದೆ. ಕರ್ನಾಟಕದಲ್ಲಿ KPSC ಹೆಂಗಿದೆಯಲ್ಲ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಹಾಗೆ ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ JPSC ಇದೆ. ಅದರ ನೇಮಕಾತಿ ಹಗರಣವನ್ನು ವಿರೋಧಿಸಿ ವಿದ್ಯಾರ್ಥಿಗಳು ನ್ಯಾಯ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಯ ಫ್ರೆಶ್ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಲಾಠಿ ಚಾರ್ಜಿನ ದೃಶ್ಯಗಳನ್ನು ಫ್ರೆಶ್ ಇದೆ. ಈ ಪ್ರತಿಭಟನೆಗೂ ಸಿಜೆಪಿ ಪ್ರತಿಭಟನೆಗೂ ಕೆಲವು ವ್ಯತ್ಯಾಸಗಳಿದ್ದಾವೆ, ಕೆಲವು ಸಿಮಿಲಾರಿಟಿ ಇದ್ದಾವೆ. ವ್ಯತ್ಯಾಸಗಳೇನೇನು? ಇಲ್ಲಿ ಪ್ರತಿಭಟನೆ ಕುಳಿತ ವಿದ್ಯಾರ್ಥಿಗಳಿಗೆ ತಮಗೇನು ಬೇಕು ಅನ್ನೋದರ ಸ್ಪಷ್ಟತೆ ಇತ್ತು. ಸಿಜೆಪಿ ಪ್ರತಿಭಟನೆ ಹಾದಿ ತಪ್ಪಿದ ರೀತಿ ನೋಡಿ ಇವರು ಕಲ್ಕೊಂಬಿಟ್ಟಿದ್ರು. ದೊಡ್ಡದಾಗಿ ಬೋರ್ಡ್ ಬರದೇ ಇಟ್ಟರು. ರಾಂಚಿಯ ಒಂದು ಗ್ರೌಂಡ್ನಲ್ಲಿ ಇವರ ಪ್ರೊಟೆಸ್ಟ್ ಶುರುವಾಗಿದ್ದು, 19ನೇ ದಿವಸದ ಪ್ರೊಟೆಸ್ಟ್. ಬೋರ್ಡ್ ಬರೆದಿಟ್ಬಿಟ್ಟು ಯಾರ ಧಾರ್ಮಿಕ ಭಾವನೆಗೂ ಧಕ್ಕೆಯಾಗುವಂತೆ ಭಾಷಣ ಮಾಡತಕ್ಕದ್ದಲ್ಲ. JPSC ಪರೀಕ್ಷೆ, ಮರುಪರೀಕ್ಷೆ ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವುದು ಬಿಟ್ಟು ಇನ್ಯಾವ ವಿಷಯವನ್ನು ಪ್ರಸ್ತಾಪಿಸತಕ್ಕದ್ದಲ್ಲ. ಉಮರ್ ಖಾಲಿದ್ದು ಶರ್ಜಿಲ್ ಇಮಾಮ್ನ ಬಿಡುಗಡೆ ಮಾಡಿ, ಹಮ್ ಕ್ಯಾ ಚಾಹತೆ ಆಜಾದಿ, ಆ ಥರದ ಘೋಷಣೆಗಳಿಗೆಲ್ಲ ಅವಕಾಶ ಇಲ್ಲ ಅಂತೆಲ್ಲ ಸ್ಪಷ್ಟವಾಗಿದ್ದರು. ಅದೇ ಕಾರಣಕ್ಕೋ ಏನೋ ಅಥವಾ ಬೇರೆ ಕಾರಣಗಳು ಇದ್ದಾವೆ, ಇವರ ಪ್ರತಿಭಟನೆಗೆ ಸಿಜೆಪಿ ಪ್ರತಿಭಟನೆಗೆ ಸಿಕ್ಕಂಥ ಬೆಂಬಲ ಸಿಗಲಿಲ್ಲ. ಯಾರೋ ಎಲ್ಲೋ ಕುಂತು 1,000 ಊಟ ಕಳಿಸಿದ್ರು, ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ರು, ಝೊಮ್ಯಾಟೋದಲ್ಲಿ ಆರ್ಡ್ರು, ಅಂಥದ್ದೇನೂ ಆಗಲಿಲ್ಲ. ಇಲ್ಲಿ ಇವರು ತಾವು ಅಲ್ಲೇ ಕೂತ್ಕೊಂಡು ಒಂದು ಒಲೆ ಹುಡ್ಕೊಂಡು ಅನ್ನ ಮಾಡ್ಕೊಂಡೆ, ಚಪಾತಿ ಮಾಡಿಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ರು. ಆರಂಭದಲ್ಲಿ ಈ ಪ್ರತಿಭಟನೆಗೆ ಬೆಂಬಲ ಕೊಡೋದಕ್ಕೆ ನೀವು ಹೋಗೋದಿಲ್ವಾ ಅಂತ ಅಭಿಜಿತ್ ದೀಪ್ಕೇನ್ ಕೇಳಿದ್ರೆ ಉತ್ತರನೇ ಕೊಡಲಿಲ್ಲ. ಆಮೇಲೆ ಇಲ್ಲ, ನಾವು ಅಲ್ಲೂ ಹೋಗಿ ಬೆಂಬಲ ಕೊಡ್ತೀವಿ ಅಂದಮೇಲೆ ಬರಬೇಡ ಇಲ್ಲಿ ಅಂದ್ರೆ ಈ ಹುಡುಗರು, ಬರಬೇಡ ಇಲ್ಲಿ, ನಮ್ಗೆ ಚೆನ್ನಾಗಿ ನಡೀತಿದೆ ಪ್ರತಿಭಟನೆ ಅಂತ. ಅಷ್ಟೆಲ್ಲ ಆಯಿತು. 2 ಸುತ್ತಿನ ಮಾತುಕತೆಗಳಾದವು. ರಾಜ್ಯ ಸರ್ಕಾರ 4 ಜನ ಮಿನಿಸ್ಟರ್ಗಳನ್ನು ಜನ್ಜಿ ಪ್ರತಿಭಟನಾಕಾರರ ಜೊತೆ ಮಾತಾಡೋದಕ್ಕೆ ನೇಮಿಸ್ತು. ಇವ್ರ ಕಡೆಯಿಂದ ಒಂದು 7-8 ಜನ ಏನೋ ತಯಾರಾದರು. ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ JPSCಯಿಂದ ನಡೆದ 3 ಪರೀಕ್ಷೆಗಳನ್ನು ರದ್ದು ಮಾಡಿ ವಾಪಸ್ ಕಂಡಕ್ಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇರೋದು. ಅವ್ರು ಹೇಳೋದು 3 ಅಲ್ಲ, ಟೋಟಲ್ 14ರಲ್ಲಿ ಗೋಲ್ಮಾಲಾಗಿದೆ, 14 ಮರುಪರೀಕ್ಷೆ ಆಗಬೇಕು ಅಂತಾರೆ. ಇವರು ಯಾರ ರಾಜೀನಾಮೆಯನ್ನು ಕೇಳ್ತಾ ಇಲ್ಲ. ಈ ಮಕ್ಕಳು ರಾಜೀನಾಮೆ ತಗೊಂಡು ಏನು ಮಾಡೋಣ ಅಂತಾರೆ. ಅವ್ರು ಹೇಳೋದು CBI ತನಿಖೆ ಕೊಡಿ, ಯಾರು ತಪ್ಪಿತಸ್ಥರು ಅಂತ ಕಂಡು ಬರ್ತಾರೋ ಅವ್ರ ಮೇಲೆ ಆಕ್ಷನ್ ಆಗಬೇಕು, ಇವರ ಬೇಡಿಕೆ. ಸರ್ಕಾರ ನಾವು CID ತನಿಖೆ ಮಾಡಿಸ್ತೀವಿ ಅಂತ ಹೇಳುತ್ತೆ. ನ್ಯಾಯಮೂರ್ತಿಗಳ ಒಬ್ಬರ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಒಬ್ಬರ ಸೂಪರ್ವಿಷನಲ್ಲಿ ತನಿಖೆ ಮಾಡಿಸ್ತೀವಿ ಅಂತ ಹೇಳುತ್ತೆ. CBI ತನಿಖೆಗೆ ಸರ್ಕಾರ ಒಪ್ತಾ ಇಲ್ಲ. ಅದು ಒಂದೇ ಬಾಟಲ್ ನೆಕ್ಕಾಗಿ ಕೂತ್ಕೊಂಡಿರೋದು. ಮೇಜರ್ ಸಮಸ್ಯೆ ಆಗ್ತಾ ಇರೋದು ಅದೊಂದೇ. ವಿದ್ಯಾರ್ಥಿಗಳ CBI ತನಿಖೆ ಅಂತಿದ್ದಾರೆ, ಸರ್ಕಾರ CBI ಕೊಡೋಕ್ಕಾಗಲ್ಲ ಅಂತಿದೆ. 2 ಸುತ್ತಿನ ಮಾತುಕತೆಗಳು ನಡೆದಿದ್ದಾವೆ. ನಮ್ಮ ಬಹುತೇಕ ಬೇಡಿಕೆಗಳನ್ನು ಸರ್ಕಾರ ಒಪ್ಕೊಳ್ತಾ ಇದೆ, ಬಟ್ ಇದಕ್ಕೆ ಮಾತ್ರ ಒಪ್ಕೊಳ್ತಾ ಇಲ್ಲ. ನಾವು ಇದೇ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅಂತ. CID ಸ್ಥಳೀಯ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇಲ್ಲ, CBI ಇನ್ವೆಸ್ಟಿಗೇಷನ್ ಆಗಬೇಕು ಅಂತ. ಇವತ್ತು 19ನೆಯ ದಿನ. 2 ದಿನಗಳ ಹಿಂದೆ ಡೆಡ್ಲೈನ್ ಕೊಟ್ಟಿದ್ರು ಅವರು. ಇನ್ನು 48 ತಾಸು ಸಮಯ ಕೊಡ್ತೀವಿ, ಅದು ಆಗದೇ ಹೋದರೆ ಸೆಕ್ರೆಟ್ರಿಯೇಟಿಗೆ ಮುತ್ತಿಗೆ ಹಾಕ್ತೀವಿ ಅಂದಿದ್ರು. ಸೆಕ್ರೆಟ್ರಿಯೇಟ್ ಅಂದರೆ ನಮ್ಮಲ್ಲಿ ವಿಧಾನಸೌಧ ಇದ್ದಂಗೆ. ಇವತ್ತು ಮುತ್ತಿಗೆ. ಇದು ಇಷ್ಟೊತ್ತು ತನಕ ಏನು ಹೇಳಿದ್ನಲ್ಲ, ಸಿಜೆಪಿ ಪ್ರೊಟೆಸ್ಟು ಈ ಪ್ರೊಟೆಸ್ಟ್ಗೂ ಇದ್ದಂಥ ವ್ಯತ್ಯಾಸ. ಸಿಮಿಲಾರಿಟಿ ಏನು? ಕಣ್ಣಾರೆ ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ಅಲ್ಲಿ ಸಿಜೆಪಿ ಪ್ರತಿಭಟನಾಕಾರರು ಸಂಸತ್ತಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಬಂದರು, ಇವರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಂದರು. ಅಲ್ಲೂ ಪೊಲೀಸರು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ನವ್ರು ತಯಾರಾಗಿ ನಿಂತಿದ್ರು, ಇಲ್ಲೂ ಪೊಲೀಸರು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ನವ್ರು ತಯಾರಾಗಿ ನಿಂತಿದ್ರು. ಅಲ್ಲಿ ಬ್ಯಾರಿಕೇಡ್ ಹಾಕ್ಕೊಂಡು ನಿಂತಿದ್ರು, ಇಲ್ಲಿ ರಸ್ತೆಗೆ ಈ ಬಾರ್ಬ್ಡ್ ವೈರ್ನ ತಂತಿ ಬೇಲಿ ಜಡ್ಕೊಂಡೇ ನಿಂತುಬಿಟ್ಟಿದ್ದಾರೆ. ಈ ರೈತ ಪ್ರತಿಭಟನೆಯ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಬರದೇ ಇರೋಂಗೆ ಮಾಡಿದ್ರಲ್ಲ, ಹಂಗೆ ಮಾಡ್ಕೊಂಡು ನಿಂತುಬಿಟ್ಟಿದ್ದಾರೆ. ಇಲ್ಲಿ ಲುಕ್ ಎಟ್ ದಿಸ್. ರಾಂಚಿಯ ಸೆಕ್ರೆಟರಿಯೇಟ್ ಹೊರಗಡೆ ಇದು. ವಿದ್ಯಾರ್ಥಿಗಳು ಒಳಗೆ ಬರಬಾರ್ದು ಅಂತ ಬಾರ್ಬ್ಡ್ ವೈರ್ ಹಾಕಿ ನಿಂತ್ಕೊಂಡಿದ್ದಾರೆ.
ಅಲ್ಲಿ ಬ್ಯಾರಿಕೇಡ್ಗಳನ್ನು ಮುರಿದು ವಿದ್ಯಾರ್ಥಿಗಳನ್ನು ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು, ಇಲ್ಲಿ ಬಾರ್ಬ್ಡ್ ವೈರ್ ಮುರಿದು ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಅಲ್ಲೂ ಲಾಠಿ ಚಾರ್ಜ್ ಆಯಿತು, ವಾಟರ್ ಕ್ಯಾನನ್ ಯೂಸ್ ಮಾಡಿದ್ರು, ಅಶ್ರುವಾಯು ಪ್ರಯೋಗ ಆಯಿತು, ಇಲ್ಲೂ ಎಲ್ಲ ಆಯಿತು. ಅಲ್ಲಿ ಪೆಲೆಟ್ ಗನ್ ಬಳಕೆಯಾಗಿತ್ತು, ಇಲ್ಲ ಆದ ಸುದ್ದಿ ಇಲ್ಲ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ಅಷ್ಟೆಲ್ಲ ಆಯಿತು. ಈಗ ಅದೇನೋ ಅಂತಾರಲ್ಲ, ನಿಷ್ಪಕ್ಷಪಾತವಾಗಿರಬೇಕು, ಪೊಲಿಟಿಕಲಿ ನ್ಯೂಟ್ರಲ್ ಆಗಿರಬೇಕು. CJP ಪ್ರತಿಭಟನೆ ನಡೆಸ್ತಾ ಇದ್ದ ಜನ್ಜಿಗಳನ್ನು ಕಂಡು ಮರುಗಿದವರು ಇವ್ರನ್ನೂ ಕಂಡು ಮರುಗ್ತಾರ? ನಂಬರ್ 1. ಕಾನೂನು ಕೈಗೆ ಎತ್ಕೊಂಡ್ರಿ, ಪೊಲೀಸರು ಇರೋದೇ ಬಡ್ದು ಓಡಿಸೋದಕ್ಕೆ, ಬಡ್ದಿದ್ದಾರೆ ಬಿಡಿ ಕರೆಕ್ಟು ಅಂತ CJP ಪ್ರತಿಭಟನೆಯ ಸಂದರ್ಭದಲ್ಲಿ ಹೇಳಿದವರು ಇವ್ರಿಗೂ ಹೇಳ್ತಾರಾ? ಇಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಕಾಂಗ್ರೆಸ್ಸಿನ ಮೈತ್ರಿ ಸರ್ಕಾರ ಇರೋದು. ಆ ಸರ್ಕಾರದ ವಿರುದ್ಧ ಇವರು ಹೋರಾಡ್ತಾ ಇದ್ದಾರೆ. ಅಲ್ಲಿ BJPಯ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡ್ತಾ ಇದ್ರು. ಈ ನಿಷ್ಪಕ್ಷಪಾತ ವರ್ತನೆ, ನ್ಯೂಟ್ರಾಲಿಟಿ ಅನ್ನೋರು ಎರಡೂ ಪ್ರತಿಭಟನೆ ವಿಷಯದಲ್ಲಿ ಈಕ್ವಲ್ ನಿಲುವನ್ನು ತಗೊಂಡಿರ್ಬೇಕು. ರಾಹುಲ್ ಗಾಂಧಿಯವ್ರನ್ನ ಇದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಏನಂತಾರೆ ಅವರು? ಶಾಂತ ರೀತಿಯಿಂದ ವರ್ತಿಸುವವರು ಹೋರಾಡುವವರ ಮೇಲೆ ಬಲಪ್ರಯೋಗ ಆಗಬಾರದು ಅಂತಾರೆ. ಶಾಂತ ರೀತಿಯಿಂದ ಹೋರಾಡುವವರ ಮೇಲೆ ಬಲಪ್ರಯೋಗ ಆಗಬಾರದು. ಅದರ ಅರ್ಥ ಏನು? ಇಲ್ಲಿ ವಿದ್ಯಾರ್ಥಿಗಳು ವಿಧಾನಸೌಧಕ್ಕೆ ನುಗ್ಗುವ ಪ್ರಯತ್ನ ಮಾಡಿದ್ರು, ಮತ್ತು ಹೊಡೆಯಬೇಕಲ್ಲ ಲಾಠಿಲಿ, ಟಿಯರ್ ಗ್ಯಾಸು ಹೊಡಿಬೇಕು, ವಾಟರ್ ಕ್ಯಾನನ್ ಹೊಡಿಬೇಕು. ಮತ್ತು ಅಲ್ಲಿ ಸಂಸತ್ತಿಗಲ್ವ ನುಗ್ಗೋ ಪ್ರಯತ್ನ ಮಾಡಿದ್ದು. ಇಲ್ಲಿ ಮಕ್ಕಳು ಗ್ರೌಂಡ್ನಲ್ಲಿ ಕೂತ್ಕೊಂಡು ಘೋಷಣೆಗಳನ್ನು ಕೂಗ್ತಾ ಪ್ರತಿಭಟನೆ ನಡೆಸ್ತಾ ಇದ್ದಷ್ಟು ಕಾಲ ಏನು ಪೊಲೀಸರು ಬರಲಿಲ್ಲ. ಇಲ್ಲಿ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿ ಚದುರಿಸಿದ್ರ? ಇಲ್ಲ. ಅಲ್ಲೂ ಅಷ್ಟೇ. ಎಲ್ಲಿ ತನಕ ಜಂತರ್ ಮಂತರ್ನಲ್ಲಿ ಕೂತ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ರು, ಅಲ್ಲೂ ಪೊಲೀಸರು ಬಂದು ಹೊಡೆದು ಬಡ್ದು ಮಾಡಲಿಲ್ಲ. ನಿಮ್ಮ ಪ್ರತಿಭಟನೆ ನಡೆಸ್ಕೊಳ್ಳಿ ಅಂದರು. ನೋಡೋದಿದ್ರೆ ಹಂಗೆ ನೋಡಬೇಕು ಅಂತ ರಾಹುಲ್ ಗಾಂಧಿ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. सवाल ये है कि 20 जुलाई का जिक्र आप कर रहे हैं, जिसको लेकर संसद में भी लगातार विपक्षी पार्टी जो है वो प्रदर्शन कर रही है, कह रही गृह मंत्री आकर के जवाब दे। आज 10 अगस्त को झारखंड में भी एक तस्वीर दिख रही है जहां बैरिकेटिंग की गई, छात्रों को मारा गया, लाठी चार्ज की गई, वहां भी कीलों के जो तार है वो लगाए गए हैं। तो झारखंड के छात्रों के लिए क्या कहना चाहेंगे? झारखंड के छात्रों के लिए मेरा मैसेज क्लियर है. वी कंडेम any violence against peacefully protesting students. Does not matter where it is happening, we condemn it, we are against it, we do not recommend it, we do not support it. We are very clear, कोई confusion नहीं हमारे माइंड में. पीसफुल जब तक प्रोटेस्ट हो रहा है, तब उस प्रोटेस्ट को हिंसा से अटैक करना उसके खिलाफ है. ಹಿಂಗೆ ಈ ಅಮನ್ ಚೋಪ್ರಾ ಅಂತ ಒಬ್ಬ ಪತ್ರಕರ್ತರಿದ್ದಾರೆ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿದ್ದರು, ಈ ಡಿಜಿಟಲ್ ಮೀಡಿಯಾದಲ್ಲಿ ಅವ್ರ ಓನ್ ಪ್ಲ್ಯಾಟ್ಫಾರ್ಮ್ ಇದೆ. ಅವರು ಈ ಸುದ್ದಿ ಕವರ್ ಮಾಡೋದಕ್ಕೆ ಬಂದು ಒಂದು ಹೋಟ್ಲಲ್ಲಿ ಸ್ಟೇ ಆಗಿರ್ತಾರೆ. ಆ ಹೋಟ್ಲಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಪೊಲೀಸರು ಅಲ್ಲಿಗೆ ಹೋಗ್ತಾರೆ. ಬೆಳಗ್ಗೆ ತಿಂಡಿ ತಿಂತಾ ಇರುವಾಗಲೇ ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರು. ತಿಂಡಿ ತಿಂತಾ ಇರುವಾಗ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ಮೇಲೆ FIR ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಅಮನ್ ಚೋಪ್ರಾ ಕೇಳ್ತಾರೆ, ಜಂತರ್ ಮಂತರ್ನಲ್ಲಿ CJP ಪ್ರೊಟೆಸ್ಟ್ ನಡೀತಿದ್ದಾಗ ಯಾರಾದರೂ ಹೋಗಿ ಅದನ್ನು ಕವರ್ ಮಾಡಬಹುದಾಗಿತ್ತು. ಮೇನ್ ಸ್ಟ್ರೀಮ್ ಮೀಡಿಯಾನೂ ಹೋಗಿ ಕವರ್ ಮಾಡ್ತಿದ್ರು, ಸೋಷಿಯಲ್ ಮೀಡಿಯಾನೂ ಹೋಗಿ ಕವರ್ ಮಾಡ್ತಿದ್ರು, ಯೂಟ್ಯೂಬ್ ಚಾನಲ್ಗಳವರು ಕವರ್ ಮಾಡ್ತಿದ್ರು, ಅವ್ರಿಗೆ ತಿಳಿದಿದ್ದೆಲ್ಲ ಮಾತಾಡ್ತಿದ್ರು. ಇಲ್ಲಿ ಯಾಕೆ ಯಾರೋ ಕವರ್ ಮಾಡ್ತೀನಿ ಅಂತ ಬಂದಾಗ ಅರೆಸ್ಟ್ ಮಾಡಿ ಸ್ಟೇಷನ್ನಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಅವ್ರನ್ನ ಕರ್ಕೊಂಡು ಹೋದರು. ಸ್ಟೇಷನ್ ಬೇಲ್ ಮಾಡಿ ಬಿಟ್ಟು ಕಳಿಸಿದ್ದಾರೆ ಒಬ್ಬ ಪತ್ರಕರ್ತನನ್ನು. ಹೀ ಈಸ್ ಆಸ್ಕಿಂಗ್ ದ ಕ್ವಶನ್, CJP ಪ್ರೊಟೆಸ್ಟ್ನಲ್ಲಿ ಯಾರು ಕವರ್ ಮಾಡಬೇಡಿ, ಚಾನಲ್ನವ್ರು ಬರ್ತಕ್ಕದ್ದಲ್ಲ, ನೀವು ಇದನ್ನು ಜನರಿಗೆ ತೋರಿಸೋ ಪ್ರಯತ್ನ ಮಾಡಿದರೆ ಅರೆಸ್ಟ್ ಮಾಡ್ತಿದ್ವಿ ಅಂತ ಮಾಡ್ತೀವಿ ಅಂತ ಯಾರು ಬಂದಿದ್ರಾ? ಮತ್ತು ಇಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ವಿದ್ಯಾರ್ಥಿ ನಾಯಕರೊಬ್ಬರು ಉಪವಾಸ ಸತ್ಯಾಗ್ರಹನೂ ಮಾಡ್ತಾ ಇದ್ದಾರೆ. ರವೀಂದ್ರನಾಥ್ ಮಹತೋ ಅಂತ ಅವ್ರನ್ನೂ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಅದೊಂದು ಸಿಮಿಲಾರಿಟಿ ನೋಡಿ. ರವೀಂದ್ರನಾಥ್ ಮಹತೋಗೆ ಸೋನಂ ವಾಂಗ್ಚುಕ್ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ನೀರನ್ನೂ ಕುಡಿಯದೆ ಉಪವಾಸ ಮಾಡ್ತೀನಿ ಅಂತ ಹೊರಟಿದ್ರು ರವೀಂದ್ರನಾಥ್ ಮಹತೋ. ನೀರಾದರೂ ಕುಡೀರಿ ಅಂತ ಸೋನಂ ವಾಂಗ್ಚುಕ್ ಹೇಳಿದ ನಂತರ ನೀರು ಕುಡಿಯೋದಕ್ಕೆ ಶುರು ಮಾಡಿದ್ರು. ಪೊಲೀಸರು ಕರ್ಕೊಂಡೋಗಿ
ಹಾಸ್ಪಿಟ್ಲಿಗೆ ಹಾಕಿದ್ರು. ದೇವೇಂದ್ರನಾಥ್ ಮಹತೋ ಹಾಸ್ಪಿಟ್ಲಿಗೆ ಹಾಕಿದ್ರು. ಇವತ್ತು ಈ ಪ್ರತಿಭಟನೆ ಜೋರಾಗ್ತಿದೆ ಅಂದ್ಕೊಂಡು ಸ್ಟ್ರೆಚರ್ನಲ್ಲೇ 4 ಜನರ ಮೇಲೆ ಕೂತ್ಕೊಂಡು ಪ್ರತಿಭಟನೆಗೆ ಬಂದಿದ್ದಾರೆ. ನಾನು ಉಪವಾಸ ಮಾಡ್ತಾ ಇರೋ ಜಾಸ್ತಿಗೆ ಸಂಕಟ ಆಗ್ತಿಲ್ಲ, ವಿದ್ಯಾರ್ಥಿಗಳು ಹೊಡೆಸ್ಕೊತಾ ಇರೋದು ನೋಡಿ ಸಂಕಟ ಆಗ್ತಿದೆ ಅಂದರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.